ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿ ಎಸ್ ಎಸ್ ಬಾರ್ಡರ್ಸ್ ಅಂದರೆ ಏನು ತಿಳ್ಕೊಳೋಣ ಬನ್ನಿ. ಸೊ ಯಾವ್ಯಾವ ಥರ ಬಾರ್ಡರ್ಸ್ ಇದೆ, ಸೊ ಬಾರ್ಡರ್ಸ್ ವಿಡ್ತ್ ಹೆಂಗೆ ಕೊಡೋದು, ಬಾರ್ಡರ್ಗೆ ಕಲರ್ ಹೆಂಗೆ ಕೊಡೋದು, ಸೊ ಬಾರ್ಡರ್ನ ರೌಂಡೆಡ್ ಹೆಂಗೆ ಮಾಡೋದು, ಸೊ ಎಲ್ಲ ತಿಳ್ಕೊಳೋಣ. ಸೊ ಡೈರೆಕ್ಟಾಗಿ ಕೋಡ್ಗೆ ಹೋಗ್ಬಿಡೋಣ ಬನ್ನಿ. ಸೊ ನಾನು ಕೋಡಲ್ಲಿ ಆಲ್ರೆಡಿ ಸಮ್ ಪ್ಯಾರಾಗ್ರಾಫ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು: ಡಾಟೆಡ್, ಡ್ಯಾಶ್ಡ್, ಸಾಲಿಡ್, ಡಬಲ್, ಗ್ರೂವ್, ರಿಜಿಡ್, ಇನ್ಸೆಟ್, ಔಟ್ಸೆಟ್, ನನ್, ಹಿಡನ್, ಮಿಕ್ಸ್. ಸೊ ಈ ಥರ ಟೈಪ್ಸ್ ಆಫ್ ಬಾರ್ಡರ್ಸ್ ಇದ್ದಾವೆ. ಸೊ ಇದಕ್ಕೆ ಅಂತಲೇ ಆಲ್ರೆಡಿ ಸ್ಟೈಲ್ಸ್ ಕೂಡ ಬರ್ಕೊಂಬಿಟ್ಟಿದ್ದೀನಿ. ಈಗ ನೋಡ್ಬೋದು ಇಲ್ಲಿ. ಸೊ ಪ್ರತಿಯೊಂದು ಪ್ಯಾರಾಗ್ರಾಫ್ ಟ್ಯಾಗು ಅದರದ್ದೇ ಆದ ಸ್ಟೈಲ್, ಬಾರ್ಡರ್ ಟೈಪ್ ಕೊಟ್ಟಿದ್ದೀನಿ, ಬಾರ್ಡರ್ ಸ್ಟೈಲು. ಸೊ ಅದಕ್ಕೆ ಈಸಿ ಆಗುತ್ತೆ ನನಗೆ. ಸೊ ಬಾರ್ಡರ್ ಸ್ಟೈಲ್ ಡಾಟೆಡ್, ಡ್ಯಾಶ್ಡ್, ಸಾಲಿಡ್, ಡಬಲ್. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಬನ್ನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಹಿಂಗೆ ಕಾಣಿಸುತ್ತೆ. ಸೊ ಡಾಟೆಡ್ ಬಾರ್ಡರ್ ಅಂದರೆ ಹಿಂಗೆ, ಡ್ಯಾಶ್ಡ್ ಬಾರ್ಡರ್, ಡಾಟೆಡ್ ಅಂದರೆ ಫುಲ್ ಡಾಟ್ ಡಾಟ್ ಡಾಟಾಗಿ ಬರುತ್ತೆ, ಡ್ಯಾಶ್ಡ್ ಅಂದರೆ ಹೈಫನ್ ಥರ ಬರುತ್ತೆ, ಸಾಲಿಡ್ ಬಾರ್ಡರು, ಡಬಲ್ ಬಾರ್ಡರ್ 2 ಲೈನ್ ಬರ್ತಾ ಇದೆ, ಗ್ರೂವ್ ಅಂದ್ರೆ ಗ್ರೂವ್ ಆಗಿರೋ ಥರ ಕಾಣ್ತದೆ, ರಿಜಿಡ್ ಬಾರ್ಡರು, ಆ್ಯಂಡ್ ಇನ್ಸೈಡ್ ಬಾರ್ಡರ್ ಅಂದರೆ ಮೇಲ್ಗಡೆ ಮಾತ್ರ, ಆ್ಯಂಡ್ ಔಟ್ಸೈಡ್ ಬಾರ್ಡರು, ಬಾರ್ಡ್ರ್ ಇಲ್ಲ, ಬಾರ್ಡ್ರ್ ಹಿಡನ್ ಬಾರ್ಡ್ರು, ಬಾರ್ಡ್ರೇ ಕಾಣಿಸಲ್ಲ ಇದಕ್ಕೆ. ಇದು ಮಿಕ್ಸ್ಡ್ ಬಾರ್ಡ್ರು, ಎಲ್ಲ ಥರ ಬಾರ್ಡ್ರ್ ಬರುತ್ತೆ, ಡಾಟೆಡ್ಡು, ಆಮೇಲೆ ಡ್ಯಾಶ್ಡು, ಆಮೇಲೆ ಡಬಲ್ಲು, ಆಮೇಲೆ ಸಾಲಿಡ್ಡು. ಸೊ ಈ ಥರ ಬಾರ್ಡರ್ ಟೈಪ್ಸ್ ಇದೆ. ಸೊ ಇದಕ್ಕೆ ಇವಾಗ ಬಾರ್ಡರ್ ವಿಡ್ತ್ ಹೆಂಗೆ ಕೊಡೋದು ಅಂತ ನೋಡೋಣ. ಸೊ ನಾನು ಬಾರ್ಡರ್ ಡಾಟೆಡ್ ಅಂದಿದೆಯಲ್ಲ, ಸೊ ಡಾಟೆಡ್ಗೆ ಬಾರ್ಡರ್ ವಿಡ್ತ್ ಕೊಡ್ತೀನಿ. ಸೊ ಬಾರ್ಡರ್ ವಿಡ್ತ್ ಅಂತ ಕೊಡ್ತೀನಿ. ಮೇಲ್ಗಡೆ ಮಾತ್ರ ನೋಡಿದ್ರಲ್ಲ, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಯಿತು. ಸೊ ಥಿಕ್ನೆಸ್ ಅಲ್ದಿರ ನಾನೊಂದು 5 ಪಿಕ್ಸೆಲ್ಸ್ ಕೊಡ್ತೀನಿ. ಸೊ 5 ಪಿಕ್ಸೆಲ್ಸ್ ಇಲ್ಲ ಆಗಲ್ಲ. ಸೊ 50 ಪಿಕ್ಸೆಲ್ಸ್ ಕೊಡ್ತೀನಿ. ನೋಡಿದ್ರಲ್ಲ, 50 ಪಿಕ್ಸೆಲ್ಸ್ ಕೊಟ್ಟಿದ ತಕ್ಷಣ ತುಂಬ ದೊಡ್ಡದಾಯಿತು. ಸೊ ಅದನ್ನೇ ಇವಾಗ 10 ಪಿಕ್ಸೆಲ್ಸ್ ಕೊಡ್ತೀನಿ. ಬಾರ್ಡರ್ ಬಿಡ್ತು ಹೆಂಗೆ ಕೊಡೋದು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟು ಬಾರ್ಡರ್ ಕಲರ್ ಹೆಂಗೆ ಕೊಡೋದು ಅಂತ ನೋಡೋಣ. ಸೊ ಇದಕ್ಕೆ ಬಾರ್ಡರ್ ಕಲರ್ ಕೊಡ್ತೀನಿ. ಬಾರ್ಡರ್ ಕಲರ್ ಬ್ಲೂ. ನೋಡಿ, ಬಾರ್ಡರ್ಗೆ ಬ್ಲೂ ಕಲರ್ ಆಯಿತು. ಸೊ ನೆಕ್ಸ್ಟು ಇವಾಗ ಇನ್ನೊಂದು ಹೊಸ ಡಿವ್ ತೊಗೊತೀನಿ. ಕ್ಲಾಸ್ ಬಂದ್ಬಿಟ್ಟು ಬಾರ್ಡರ್ ರೌಂಡೆಡ್ ಅಂತ ತಗೊತೀನಿ. ಸೊ ಇದಕ್ಕೆ ನಾನು ಹೊಸ ಸ್ಟೈಲ್ಸ್ ಬರೀತೀನಿ. ಸೊ ಹೊಸ CSS ಬರ್ತೀನಿ, ಬಾರ್ಡರ್ ರೌಂಡೆಡ್. ಸೊ ಇದಕ್ಕೆ ನಾನೊಂದು ವಿಡ್ತ್ ತೊಗೊತೀನಿ. ಸೊ ವಿಡ್ತ್ ಒಂದು 200 ಪಿಕ್ಸೆಲ್ಸ್, ಹೈಟ್ ಬಂದ್ಬಿಟ್ಟು ಒಂದು 150 ಪಿಕ್ಸೆಲ್ಸ್ ತೊಗೊತೀನಿ. ಆಮೇಲೆ ಇದಕ್ಕೆ ಶಾರ್ಟ್ ಫಾರ್ಮ್ ಬಾರ್ಡರ್ ಬರ್ತೀನಿ. ಬಾರ್ಡರ್ 1 ಪಿಕ್ಸೆಲ್ಸ್ ಸಾಲಿಡ್. ಆಮೇಲೆ ಇದಕ್ಕೆ ಕಲರ್ ಕೊಡ್ತೀನಿ. ಆಶ್ ಏನು ಬೇಕಾಗಿಲ್ಲ. ಸೊ ಹಿಂಗೆ ಕೊಡ್ತೀನಿ. ಸೊ ಬಾರ್ಡರ್ ಇದನ್ನು ಸ್ವಲ್ಪ 3 ಪಿಕ್ಸೆಲ್ಸ್ ಮಾಡ್ಕೊತೀನಿ. ಸೊ ಇದು ಶಾರ್ಟ್ ಫಾರ್ಮ್. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಿವ್ ಬಾಕ್ಸ್ ಬಂದಿದೆ. ಸೊ ಇವಾಗ ನನಗೆ ಈ ಕರ್ವ್ಸು ಮತ್ತು ಈ ಎಡ್ಜಸ್ನ ರೌಂಡೆಡ್ ಮಾಡಬೇಕು. ಸೊ ಏನು ಮಾಡಬೇಕು ಅದಕ್ಕೆ ಅಂದರೆ, ಬಾರ್ಡರ್ ರೇಡಿಯಸ್ ಒಂದು 10 ಪಿಕ್ಸೆಲ್ಸ್ ಕೊಡೋಣ. ನೋಡಿ, ಚೇಂಜ್ ಆಯ್ತಲ್ಲ, ಕರ್ವ್ ಬಂತು. ನಮ್ಗೆ ಇನ್ನೂ ಸ್ವಲ್ಪ ಕರ್ವ್ ಮಾಡೋಣ. ಸೊ 30 ಪಿಕ್ಸೆಲ್ಸ್ ಮಾಡೋಣ. ನೋಡಿ, ಇನ್ನೂ ಕರ್ವ್ ಆಯಿತು. ಇವಾಗ ನಮಗೆ ಸರ್ಕಲ್ ಮಾಡಬೇಕು ಅಂದರೆ ಸಿಂಪಲ್ ಫ್ರೆಂಡ್ಸ್. ಸೊ ಬಾರ್ಡರ್ 50% ಅಂತ ಕೊಟ್ಟರೆ ನೋಡಿ, ಸರ್ಕಲ್ ಆಯಿತು. 50%, ಇನ್ನೊಂದು 50% ಕೊಡ್ತೀನಿ. ಇದು ಕಂಪ್ಲೀಟಾಗಿ ಸರ್ಕಲ್ ಆಗೋಯ್ತು. ಒಂದು ಸತಿ 50% ಕೊಟ್ರೂ ಆಗುತ್ತೆ, 2 ಸತಿ 50% ಕೊಟ್ರೂ ಆಗುತ್ತೆ. ಇಲ್ಲಪ್ಪ ನನಗೆ ಇದೊಂದು ಸ್ವಲ್ಪ ಓವಲ್ ಆಗಬೇಕು ಅಂದರೆ ಇದನ್ನು ಒಂದು 20% ಮಾಡ್ಬೋದು. ಈ ಥರ ಬರುತ್ತೆ. ಇಲ್ಲ 10% ಕೊಟ್ಟರೆ ನೋಡಿ ಈ ಥರ ಬರುತ್ತೆ. ಇಲ್ಲ ಇದನ್ನು 70% ಮಾಡಿ, ನಿಮ್ಗೆ ಯಾವ ಥರ ಶೇಪ್ಸ್ ಬೇಕೋ ಆ ಥರ ಶೇಪ್ಸಲ್ಲಿ ನೀವು ತೊಗೊಬೋದು. ಸೊ 60% ಕೊಟ್ಟರೆ ನೋಡಿ ಹೆಂಗೆ ಕಾಣಿಸುತ್ತೆ.
ಸೊ ಈ ಥರ ಕಾಣಿಸುತ್ತೆ. ಸಿಂಪಲ್ ಸರ್ಕಲ್ ಬೇಕು ಅಂದರೆ ಬಾರ್ಡರ್ ರೇಡಿಯಸ್ 50% ಕೊಟ್ಟರೆ ಕಂಪ್ಲೀಟ್ ಸರ್ಕಲ್ ಥರ ಬಂದ್ಬಿಡುತ್ತೆ. ಇಲ್ಲ ನನಗೆ ಬರೀ ಎಡ್ಜಸ್ ಮಾತ್ರ ಬಾರ್ಡರ್ ಬೇಕು ಅಂದರೆ ಬರೀ ಒಂದು 10 ಪಿಕ್ಸೆಲ್ಸ್ ಕೊಡಿ ಸಾಕು. ಸೊ ಆ ಸ್ಕ್ವೇರ್ ಆಗಿರೋ ಎಡ್ಜಸ್ ಎಲ್ಲ ಕ್ಲೀನಾಗಿ ಕರ್ವಾಗಿ ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ತಿಳ್ಕೊಬೇಕು ನೋಡಿ, ನಾನು ಇದನ್ನು ಹಿಂಗೂ ಕೂಡ ಬರ್ಬೋದು. 10 ಪಿಕ್ಸೆಲ್ಸ್ 10 ಪಿಕ್ಸೆಲ್ಸ್ 10 ಪಿಕ್ಸೆಲ್ಸ್. ಬಾರ್ಡರ್ ರೇಡಿಯಸ್ ಇದೆಯಲ್ಲ, ಇದು ಟಾಪು ನೋಡಿ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ಇದನ್ನು 0 ಮಾಡಿಬಿಡ್ತೀನಿ ಎಲ್ಲ. ಆಂಟಿ ಕ್ಲಾಕ್ ವೈಸಲ್ಲಿ ಇದು ನಾವು ನೋಡ್ಕೊಬೇಕಾಗತ್ತೆ. ಸೊ ಬಾರ್ಡರ್ ರೇಡಿಯಸ್ ಅಂದರೆ ಟಾಪ್ ಮೇಲ್ಗಡೆ ಇರೋ ಕಾರ್ನರು, ಆಮೇಲೆ ಟಾಪ್ ರೈಟ್ ಕಾರ್ನರು, ಇದು ಬಾಟಮ್ ರೈಟ್ ಕಾರ್ನರು, ಆಮೇಲೆ ಬಾಟಮ್ ಲೆಫ್ಟ್ ಕಾರ್ನರ್ ಇದು. ಸೊ ಇವಾಗ ಟಾಪ್ ಲೆಫ್ಟ್ ಕಾರ್ನರ್ ಮಾತ್ರ ಕರ್ವಾಗಿರುತ್ತೆ ನೋಡೋಣ. ನೋಡಿ, ಟಾಪ್ ಲೆಫ್ಟ್ ಕಾರ್ನರ್ ಮಾತ್ರ ಕರ್ವಾಗಿದೆ, ಮಿಕ್ಕಿದ್ದೆಲ್ಲ ಶಾರ್ಪ್ ಆಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನು 10 ಪಿಕ್ಸೆಲ್ಸ್ ಕೊಡ್ತೀನಿ. ಇದು ಕರ್ವಾಗಿದೆ. ಸೊ ಇವಾಗ ಇದನ್ನು 10 ಪಿಕ್ಸೆಲ್ಸ್ ಕೊಡ್ತೀನಿ. ಬಾಟಮ್ ರೈಟ್ ಕಾರ್ನರ್ ಕೂಡ ಕರ್ವಾಯಿತು. ಸೊ ಇದನ್ನು 10 ಪಿಕ್ಸೆಲ್ಸ್ ಕೊಡ್ತೀನಿ. ಇವಾಗ ಎಲ್ಲನೂ ಕರ್ವಾಯಿತು. ನೀವು ಬರೀ ಒಂದು ಕೊಟ್ಟರೆ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ನೋಡಿ. ಒಂದೇ 10 ಪಿಕ್ಸೆಲ್ಸ್ ಕೊಟ್ಟರೆ ಟಾಪ್ ರೈಟ್ ಬಾಟಮ್ ಎಲ್ಲನೂ ಆಗುತ್ತೆ. ಇದು ಕೊಟ್ಟರೆ ನೀವು ಟಾಪು ರೈಟು, ಇದು ಹಿಂಗೆ ಕೊಟ್ಟರೆ ನೀವು ನೋಡಿ, ಇದು ನಾನೇನು ಮಾಡ್ತೀನಿ 20 ಪಿಕ್ಸೆಲ್ಸ್ ಇಲ್ಲ ಡಿಫ್ರೆನ್ಷಿಯೇಷನ್ಗೆ 40 ಪಿಕ್ಸೆಲ್ಸ್ ಕೊಡ್ತೀನಿ. ಇದು ಟಾಪು ಮತ್ತು ರೈಟು. ಟಾಪ್ದು 10 ಪಿಕ್ಸೆಲ್ಸ್ ಆಗಿರುತ್ತೆ, ಟಾಪ್ದು 10 ಪಿಕ್ಸೆಲ್ಸ್ ಆಗಿರುತ್ತೆ. ಸೊ ರೈಟ್ದು 40 ಪಿಕ್ಸೆಲ್ಸ್ ಆಗಿದೆ. ಟಾಪು ಬಾಟಮು 10 ಪಿಕ್ಸೆಲ್ಸ್ ಆಗಿದೆ. ಸೊ ರೈಟ್ದು ಮತ್ತು ಲೆಫ್ಟ್ದು 40 ಪಿಕ್ಸೆಲ್ಸ್ ಆಗಿದೆ. ಸೊ ನೀವು ಮೂರದಕ್ಕೂ ಕೊಡ್ಕೊಬೋದು. ಸೊ ಮೂರದಕ್ಕೂ ಕೊಡ್ಕೊಂಡು ನೋಡಿ, 40 ಪಿಕ್ಸೆಲ್ಸ್ ಕೊಟ್ಟು ಇದನ್ನು 0 ಕೂಡ ಮಾಡ್ಕೊಬೋದು. ಸೊ ಟಾಪ್ ರೈಟ್ ಬಾಟಮ್ ಲೆಫ್ಟ್, ಟಾಪ್ ರೈಟ್ ಬಾಟಮ್ ಲೆಫ್ಟ್, ಈ ಥರ ಬಾರ್ಡರ್ ರೇಡಿಯಸ್ನ ಮಾಡ್ಕೊಬೋದು. ಸೊ ಎಲ್ಲ ಸ್ಟ್ಯಾಂಡರ್ಡ್ ಡಿಸೈನ್ಸಲ್ಲಿ ಬಾರ್ಡರ್ ರೇಡಿಯಸ್ 10 ಪಿಕ್ಸೆಲ್ಸ್ ಇರುತ್ತೆ, ಇಲ್ಲ 5 ಪಿಕ್ಸೆಲ್ಸ್ ಇರುತ್ತೆ. ಸಿಂಪಲಾಗಿ ಚಿಕ್ಕದಾಗಿ ಕರ್ವ್ ಇರುತ್ತೆ, ತುಂಬ ದೊಡ್ಡದಾಗೂ ಕರ್ವ್ ಇರಲ್ಲ. ಸೊ ನಿಮಗೆ ಬಾರ್ಡರ್ಸ್ ಬಗ್ಗೆ ಒಂದು ಕ್ಲಿಯರ್ ಆಗಿರೋ ಐಡಿಯಾ ಸಿಗ್ತಲ್ಲ. ಸೊ ನೋಡಿ ಯಾವ ಥರ ಬಾರ್ಡರ್ಸ್ ಇದೆ, ಬಾರ್ಡರ್ ಕಲರ್ ಹೆಂಗೆ ಕೊಡೋದು, ಬಾರ್ಡರ್ ವಿಡ್ತ್ ಹೆಂಗೆ ಕೊಡೋದು, ಆಮೇಲೆ ಬಾರ್ಡರ್ ರೇಡಿಯಸ್ನ ಹೆಂಗೆ ಮಾಡೋದು, ಕರ್ವ್ಸ್ ಹೆಂಗೆ ಮಾಡೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.